ನೀ ಹೆಂಗ್ ಹೋಯ್ತ? ಇಲ್ಲ ನಾನು ಓದ್ತೀನಿ, ನಾ ಸೀರೆ ಉಟ್ಕೊಂಡು ಓದ್ತೀನಿ ಅಂತ ನೋಡಿ. ರಾತ್ರಿ ಆಗಿರ್ತದ್ರಿ, ಈಗ ಸೀರೆ ಉಟ್ಕೋತಾನ, ಉಟ್ಕೊಂಡ ರಾತ್ರಿ ಹೋಗ್ತಾನ. ಅವನಿಗಿಂತ ಮೊದಲು ಹೋಗಿ ಬಂದು ಕೂತಿರ್ತಾನೆ. ಅವ ಬರ್ತಾನೆ ಕೀಚಕ. ಅವತ್ತು ಹೇಳಿರ್ತಾರ ನೋಡ್ರಿ, ತಾಯಿ ನಾ ಬರ್ತೀನಿ ಅಂತ ತಿಳ್ಕೊಂಡು ದ್ರೌಪದಿ. ಅವಾಗ ಕೀಚಕ ಬರ್ತಾನ. ಬಂದು ಬಿಸಿಲಾಗ ಏನ್ ಮಾಡ್ತಾ ಇದ್ದಾನ, ಕಾಟೂರ್ನ ಹಿಂಗ್ ಬೆನ್ನು ಮಾಡಿ ಕೂತಿರ್ತಾನ. ಅವ ಮೊದಲೇ ಹೆಣ್ಣಿನ ಆಶೆ ಕೋಪ ಬಂದು ಹಿಂಗ್ ಕೈ ಬಿಡ್ತಾನ. ಅವತ್ತನ ಪೈಂಟ್ ಹಾಕೋ ದುಡ್ಡು ಸೊಕ್ಕತ್ತವ್ರ ಆತ ನಾವು ಯಪ್ಪ ಹಿಂಗ್ ಮಾಡ್ತಾನ. ಆ ಕಡೆ ಈ ಕಡೆ ಸರ್ಸೆ ಆಗ್ತಾನ. ಎಲ್ಲಿ ಭೀಮಾಗ ಸರಿ ಗೊತ್ತ್ರಿ, ಮೊದಲೇ ಭೀಮ ಹಸುವಿಗೆ ಕಷ್ಟ ಪಡ್ಕೊತಿರ್ತಾನ ಹಿಂಗ್ ಗೊತ್ತಿ ಮಾಡಿ. ಯಾಕೆ ಸೈಲೆಂದ್ರಿ ನನಗೆ ನೋಡಲಾಗಿದಲ್ಲ ಆತ ನಾವು ಅವನ ಆ ತಾಮಸಿಂದ ಏನ್ ಮಾಡ್ತಾನ, ಮೋತಿ ಮ್ಯಾಗ ಸರತ ನೋಡಬೇಕತ್ತ ಈಗ ಮೋತಿ ನಿಗ್ತಾನ. ಮೀಸಿ ಭೀಮ ಎಲ್ಲಾ ತುರಳ, ನಿನಗೆ ಹೆಣ್ತಿ ಬೇಕು, ನಿನಗೆ ಹೆಣ್ಣು ಬೇಕು, ದಮನೇನು ಕೊಡ್ತೀನಿ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟು ಇಬ್ಬರಿಗೆ ಗುದ್ದಾಗ ಆಗ್ತದ. ಇಬ್ಬರಿಗೆ ಗುದ್ದಾದಾಗ ಮೊದಲೇ ಭೀಮ ಏನ್ ಮಾಡ್ತಾನ, ಜೋರಾಗಿ ಬುದ್ಧಿ ಅವನ ತಲೆ ಹೋಗಿ ಹೊಟ್ಟೆ ಸಿಕ್ಕಿರ್ತದೆ ಅಂತ ಹೊತ್ತು ಬಿಡಿತಾನ. ಒಂದು ಜೋರ ಹುಟ್ಟದೊಳಗೆ ಗಸಕ್ಕಿನ ತಲೆ ಹೋಗಿ ಹೊರ ಸಿಕ್ಕಿರ್ತದೆ. ಸತ್ತೇ ಬಿಟ್ಟ ಕೀಚಕ. ಜೀವನ ಹೊಡೆದವನಿಗೆ ಹೊಡವಸಿದಾಗ ಏನು ಮಾಡ್ದ, ಹಣ ಅಲ್ಲೇ ಹೊಲಸಿಂದಾಗೆ ಭೀಮ ಮತ್ತ ಅಡಿಗೆ ಹೋಗಿ ಮುಪ್ಪತ್ತಾ ಇದ್ದಾನ. ಎದ್ರ ಸಲ ಬೈಸ್ರಿ, ಒಂದ್ ಹೆಣ್ಣಿನ ಸಲುವಾಗಿ. ಅದಕ್ಕ ಇಲ್ಲಿನ ಕೂಡ ತಾಯಿ ಹಿಂಗೆಲ್ಲ ಮಾಡ್ಕೋತ ಮುಂದೆ ಬರ್ತಾ ಇದ್ದಾಳ ತಾಯಿ. ಆ ಯಾವ ಲಿಂಗಮ್ಮ ತಾಯಿ ಏನ್ ಮಾಡ್ತಾ ಇದ್ದಾಳ, ಹಾಗೆ ಇನ್ನು ಬರ್ಕೋತ ಮುಂದ ಅಲ್ಲೆಲ್ಲರಿಗೆ ಹೇಳಿ ತಾಯಿ ಏನ್ ಹೋಗ್ತಾ ಇದ್ದಾಳ ಅಂದ್ರ ಸ್ವಲಾಪುರಕ್ಕೆ ಬರ್ತಾ ಇದ್ದಾಳ. ಹಾ ಏನ್ ನೆನಪಿಡ್ರಿ ಅವಾಗ ಈಗ ಎಲ್ಲಿ ಬಂದಲ್ವ, ಸೊಲಾಪುರಕ್ಕೆ ಬರ್ತಾಳ. ಸೊಲಾಪುರಕ್ಕೆ ಬಂದ ಕೂಡಲೇ ಸಿದ್ದರಾಮೇಶ್ವರನ ಗುಡಿಗೆ ಹೋಗಬೇಕಂತ ಅಕ್ಕಿ ಅಂತಾಳ, ಈ ನನಗೆ ಯಾಕೋ ಈ ಹುಡುಗರು ಭಾಳ ಕಿರಿಕಿರಿ ಮಾಡ್ಬೇಕತ್ತವ, ಇನ್ನು ಈ ನನ್ನ ರೂಪ್ ಬದಲು ಮಾಡ್ಬೇಕತ್ತವ. ಸಂಸಕ್ಕೆ ಬೇಡ ಬೇಡ, ಅವ್ರಿಗೆ ಅನ್ನೋದು ಬೇಡ, ಅನ್ಸೋದು ಬೇಡ, ನಾನು ಮುದುಕಿ ಆಗ್ಬೇಕಂತ ಅವ್ರಿಗೆ ಬಿಡ್ತಾವ. ಈ ಜಗನ್ ಮಾತು ನೋಡ್ರಿ, ನಾನ್ ಬೇಕಾದಾಗ ಬದಲು ಮಾಡ್ಕೋತಿದ್ರು. ಹಾಗೆ ತಾಯಿ ಏನ್ ಮಾಡ್ತಾಳ, ತನ್ನ ಒಳ್ಳೆಯ ರೂಪವನ್ನು ತೆಗೆದು ಒಂದು ಕುಂಪಾನ ಮುದುಕಿ ಆಗಿರ್ತಾನೆ. ಜಗನ್ ಮಾತೆ ಲಿಂಗಮ್ಮ ತಾಯಿ ಎಲ್ಲ ಕೂದಲು ಬೆಳ್ಳಗಾಗಿ ಎಲ್ಲ ಮ್ಯಾಗ ಒಂದ್ ಸ್ವಲ್ಪ ಹೊರಗೆ ಸೇರಿ ಉಟ್ಕೊಂಡಾಗ ಮಾಡಿ ಒಂದು ಕೈಯಾಗ ಬೆಳಿಗ್ಗೆ ಹಿಡ್ಕೊಂಡು ಈಗ ಅಳಗಾಡ್ಕೋತ ಸಿದ್ದರಾಮೇಶ್ವರ ಗುಡಿ ಮುಂದೆ ಬರ್ತಾ ಇದ್ದಾರೆ. ಯಾರ್ರಿ? ಲಿಂಗಮ್ಮ ತಾಯಿ. ಜಗನ್ ಮಾತೆಯಾದಂತ ಲಿಂಗಮ್ಮ ತಾಯಿ ಗುಡಿ ಮುಂದೆ ಬರ್ತಾ ಇದ್ದ. ಬಂದ ಅವಾಗ ಏನ್ ಮಾಡ್ತಾಳಂದ್ರ, ಹಣ್ಣಾದ ಮುದುಕಿಯ ವೇಷವನ್ನ ಧರಿಸಿ ಬಂದು ಗುಡಿ ಮುಂದೆ ಹಿಂಗ್ ಬಡಿಗೆ ಅಳಗಾಡಿಸ್ಕೊಟ್ಟು ಸಿದ್ದರಾಮನ ಮೂರ್ತಿಗೆ ನಮಸ್ಕಾರ ಮಾಡ್ತಾ ಇದ್ದಾಳ. ನಮಸ್ಕಾರ ಮಾಡಿ ಏನಂತಾಳಂದ್ರ, ಏ ಸಿದ್ದರಾಮ, ನಿನ್ನ ಅಂಬಲಿಯನ್ನ ಕೊಡದಂತ ಮಲ್ಲಯ್ಯ ಇಲ್ಲೇ ಬಂದು ನೆನೆಸ್ಯಾನ. ಯಾಕಂದ್ರೆ ಮಲ್ಲಯ್ಯ ಅಲ್ಲೇ ಒಂದ್ ವಾಸ ಮಾಡಿರ್ತಾನ. ಸಿದ್ದರಾಮಗ ಹೊರ ಬೇಡ್ದಾಕ ಸಿದ್ದರಾಮ ಏನಂದ, ನೀ ಸೊಲಾಪುರಕ್ಕೆ ಬರ್ಬೇಕು, ಸೊಲಾಪುರ ಬಂದು ಅಲ್ಲೇ ನೆಲೆಸ್ಬೇಕು ಅಂತ ಸಿದ್ದರಾಮೇಶ್ವರಕ್ಕೆ ಕೇಳಿದಾಗ ಮಲ್ಲಯ್ಯ ಆಗಲಿ ನಾ ಬರ್ತೀನಿ ಅಂತ ತಿಳ್ಕೊಂಡು ಬಂದಿರೋ ಸೊಲಾಪುರದಾಗ ವಾಸ ಮಾಡಿರ್ತಾನೆ ಮಲ್ಲಯ್ಯ. ಆವಾಗ ತಾಯಿ ಅಂತಾಳ, ಮಲ್ಲಯ್ಯ ಅಂದ್ರೆ ಅದೇ ಪರಮೇಶ್ವರ. ಆಕಿ ತನ್ನ ಗಂಡನ ನೆನಪಾಗಿ ಅಂತಾಳ, ನಂಬಿದವರಿಗೆ ಇಂಪು ಪಟ್ಟು ಸಲ್ಲುವಂತ ಪರಮೇಶ್ವರ, ನಂಬದವರನ್ನ ಕೈ ಬಿಡಲಾದಂತ ಪರಮೇಶ್ವರ ಇಲ್ಲಿ ಮಲ್ಲಯ್ಯನಾಗಿ ವಾಸ ಮಾಡಿದಪ್ಪ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾ ಇದ್ದಾಳ, ನಮಸ್ಕಾರ ಮಾಡ್ತಾ ಇದ್ದಾಳ. ತನ್ನ ಗಂಡನಿಗೆ ತಾನೇ ನಮಸ್ಕಾರ ಮಾಡ್ತಾ ಇದ್ದಾಳ. ಆವಾಗ ತಾಯಿ ಒಂದು ಮಾತಾಡ್ತಾಳ, ಏನಂತ ಅಂದ್ರೆ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಕರಿಯ ಕನ್ನಡಿಯೊಳಗೆ ಅಡಗಿದಂತೆ ನೀ ನನ್ನೊಳಗೆ ಅಡಗಿರುವೆ ಕೂಡಲ ಸಂಗಮ ದೇವ. ಇಲ್ಲಿ ತಾಯಿ ಒಂದು ಮಾತಾಡ್ತಾಳೆ, ಪರಮಾತ್ಮ ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಮಾಯೆ ಅನ್ನದ ಇಡೀ ಜಗತ್ತಿಗೆ ಸುತ್ತಕೊಂಡದ, ಆದ್ರ ನನ್ನ ಮನಸ್ಸಿನದ ನಿನಗೆ ಸುತ್ತಕೊಂಡದ. ಅಂದ್ರ ಆಕಿ ಈಕಿ ಹ್ಯಾಂತಿ ಆ ಮಲ್ಲಯ್ಯ ಗಂಡ. ನಾನು ನಿನಗ್ ಬಿಟ್ಟಿರಂಗಿಲ್ಲ, ನೀನೇ ನಾನು, ನಾನೇ ನೀನಾಗಿದ್ದೀನಿ. ಆದ್ರೆ ನಿನ್ನ ಆಜ್ಞೆಯ ಮೇಲೆ ಲಿಂಗಮ್ಮನಾಗಿ ಬಂದೀನಿ ಜಗತ್ತನ್ನು ಉದ್ಧಾರ ಮಾಡೋ ಸಲುವಾಗಿ. ಆದರೂ ಪರಮಾತ್ಮ ನಿನ್ನ ಅರ್ಧಾಂಗಿನಿ ಇದ್ದೀನಿ ನಾನು. ಮಲ್ಲಯ್ಯ ನನಗೆ ಬಿಟ್ಟು ಎಲ್ಲಿ ಹೋಗಿದ್ದಪ್ಪ,
ಅವ ಹೇಳಿದ್ದು ನೋಡಿ ಪರಮೇಶ್ವರ ಕೈಲಾಸ ನಿನ್ನ ಸಂಗಾತಿ ಹಾಕ್ತೀನಿ ನಿನ್ನ ಕೂಡ ಬರ್ತೀನಿ ಅಂತ ಅಂದಿದ್ದನ. ಆವಾಗ ತಾಯಿ ಅಂತಾರ ಕರಿಯ ಕನ್ನಡಿ ಒಳಗೆ ಅಡಗಿದಂತೆ. ಆನಿ ಕನ್ನಡಿಯಾಗ ಅಡಗ್ತದಲ್ಲಿ ಆನೆ ಮುಂದೆ ಕನ್ನಡಿ ಹಿಡಿ ಒಳಗೆ ಆನಿ ಕಾಣಿಸ್ತದಲ್ಲ ಅಂತ ದೊಡ್ಡ ಆನಿ ಕನ್ನಡಿ ಕಾಣಿಸ್ತದ. ಹಂಗ ನನ್ನ ಮನಸ್ಸಿನಾಗ ನೀನ್ ಕಾಣಕತ್ತೀನಿ ಹೇ ಪರಮೇಶ್ವರ ಅಂತ ತಿಳ್ಕೊಂಡಿದ್ದೆ. ತಾಯಿ ಹೇಳ್ತಾ ಇದ್ದಾಳ ಹೇಳಿ ಇಷ್ಟೆಲ್ಲ ಮಾಡಿ ನಮಸ್ಕಾರ ಮಾಡಿ ಅಳಗಾಡ್ಕೋತ ಒಂದು ಗುಡ್ಯಾಗ ಒಳಗೆ ಹೋಗ. ಎಲ್ಲ ಹೆಣ್ಮಕ್ಳು ಇರ್ತಾರ, ಎಲ್ಲ ಹೆಣ್ಮಕ್ಳು ಅದ್ರಾಗ ಕೆಲವು ಹೆಣ್ಮಕ್ಳು ಮುದಿಕಾಯಿ ಸುಮ್ಮನೆ ಬರ್ಬೇಕು, ಮನೆ ಕುಂದ್ರೆ ಬರಲ್ಲ. ಒಂದೊಂದು ಹಂಗ ಇರ್ತಾವ ಬರ್ರಿ, ಎಲ್ಲ ಚಲೋ ಇರ್ತಾರ ಎಲ್ಲ ಕಾಕೊಂಡು ಈಗ ಹೆಣ್ಮಕ್ಳು ಅಲ್ಲೇ ತಪ್ಪೇನ. ಆವಾಗ ತಾಯಿ ಕಾಣ್ತಾರ ನೋಡು ಮುದಿಕಾಯಿಗಳ ಈಗ ಬಂದವ ಬಿಡಿ ಹಂಗಾಗಿ ಈಗ ಅಂತ ಆಕಿ ಸುಮ್ಮ ಇರ್ತಾಳ. ಎಲ್ಲ ನಮಸ್ಕಾರ ಮಾಡ್ತಾರ. ಅಲ್ಲಿಂದ ಏನಾಗ್ತದ ಆರತಿ ಮಾಡೋ ಸಮಯ ಅಂತ. ಆರತಿ ಮಾಡೋ ಸಮಯ ಆಗ ಎಲ್ಲ ಹೆಣ್ಮಕ್ಳು ಈ ಕಡೆ ನಿಂತಿರ್ತಾಳ. ಈಕಿನೂ ಬಡಿಗೆ ಹಿಡ್ಕೋತ್ ಮುದಿಕಾಗಿ ಅಲ್ಲೇ ಮುಂದೆ ನಿಂತು ನೋಡ್ತಿರ್ತಾಳ. ಇನ್ನು ಆರತಿ ಅನ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಈ ತಾಯಿನೇ ಆರತಿ ಪದ ಅಂತ ಆ ಧ್ವನಿ ಹೆಂಗ್ರಿ ಸಣ್ಣ ಒಂದು 10-12 ಹುಡುಗಿಯ ಧ್ವನಿ ತೆಗೆದು ಅಂತ ಎಲ್ಲರೂ ಗಾಬರಾತಾರ. ಹೆಣ್ಮಕ್ಳು ನೋಡ್ಲಿಕ್ಕರೇ ಮುದಿಕದ ಪಯ್ಯನ್ ಬೆಳಿಗ್ಗೆ ಸಹಿತ ನಿಂದ್ರದ ಹಿಂತೈತದಾರ ಹಾಡಲೇ ಸಣ್ಣ ಹುಡುಗಿ ಆಡ್ದಂಗ ಆಗ್ಲಕತ್ತದ ಅಂತ ಹೆಣ್ಮಗಳಿಗೆ ಬೇಕಿ ಅಂತ ತಿಳ್ಕೊಂಡು ಕೆಲವೊಂದು ಹೆಣ್ಮಕ್ಳು ಗಾಬರಿ ಆಗ್ತಾರ. ಗಾಬರಿಯಾಗಿ ಈಕಿ ಯಾರು ಇರ್ಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಕ್ಳು ಒಬ್ಬರಿಗೊಬ್ಬರು ಮಾತಾಡಿ ಅಜ್ಜಿ ಎಲ್ಲಿ ಹೊಟ್ಟಿದ್ದೇವಾ ನಮ್ಮ ಮನೆಗೆ ಬಾ ಊಟ ಮಾಡಿಸ್ನಿ ಅಂತ ಕರೀತಾರ. ಆವಾಗ ತಾಯಿ ಅಂತಾಳ ನಾ ಎಲ್ಲಿ ಹೋಗಂಗಿಲ್ಲ, ನಾ ಇಲ್ಲೇ ಇರ್ತೀನಿ. ಮಲ್ಲಯ್ಯ ನನ್ನ ಕರ್ಕೊಂಡು ಬಂದನ, ಆ ಮಲ್ಲಯ್ಯನೇ ಎಲ್ಲಿ ಹೋಯ್ತಾನ ಅಲ್ಲಿಗೆ ಹೋಗ್ತೀನಿ, ನಿಮ್ ಯಾರ ಮನೆಗೆ ಬರೋದು ಕುಕ್ಕಿ ಅಂತ ಯಾರಿ ಅವ್ವ ಲಿಂಗಮ್ಮ ತಾಯಿ ಅಂತ. ಇಷ್ಟೆಲ್ಲ ಆಯ್ತು. ಆವಾಗ ಏನಾಗ್ತದಂತ ಕೇಳಿದ್ರ ಸಿದ್ದರಾಮನ ಆಳುಗಳು ಬರ್ತಾವ. ಆರತಿ ಮುಗಿತು ಎಲ್ಲ ಅಂದ್ರೆ ಜಗ್ಗೆ ಕೂತ್ಕೊಳ್ರಿ ಗುಡಿಯಾಗೆ. ಆವಾಗ ಸಿದ್ದರಾಮನ ಕೈಯೊಳಗೆ ಇದ್ದಂತ ಆಳು ಮಕ್ಕಳು ಬರ್ತಾರ. ಬಂದ್ಕೊಳ್ಳಿ ಗುಡಿಯಾಗ ಎಲ್ಲರೂ ಹೇಳಿಸೋದೇ ಮಲಕಿನಿ ಯಾರಿಲ್ಲ ಕೂತಿದಿ ಹೇಳ ನಡಿ ಅಕ್ಕರು ಯಾಕೆ ಗೊತ್ತಮ್ಮ ಏನು ಹೋಗಿ ಎಲ್ಲಿ ಇಲ್ಲ ಇಲ್ಲಿ ಮಠದಾಗ ಗುಡಿಯಾಗ ಸುಮ್ಮನೆ ಇರ್ಲಿಕ್ಕೆ ಬರಂಗಿಲ್ಲ, ಇಲ್ಲಿ ಕೆಲಸ ಮಾಡ್ಬೇಕು. ಸಿದ್ದರಾಮೇಶ್ವರಿ ಕೆರೆ ಕಟ್ಲಕತ್ತಾನ, ಆ ಕೆರೆ ಕಟ್ಲಕ್ಕ ನೀ ಕೆಸರ ಕುಡ್ಬೇಕಲ್ಲಿ ಹೋಗಿ ನೀ ಮಣ್ಣಾದ ಕಲಸಿ ಕೊಡ್ಬೇಕು, ನೀ ಕೊಡ್ಬೇಕು. ಹೆಣ್ಮಕ್ಳು ರಗಡ ಬಂದಿರದ ನೀನು ಕೊಟ್ರೆ ನಿನಗೆ ಇಲ್ಲಿ ದಾಸೋಹದಾಗ ಊಟದ ಇಲ್ಕಂದ್ರಿಲ್ಲ ಅಂದ್ರೆ ನಡಿ ಮಠದಾಗ ಇರ್ಬಾರ್ದು ಗುಡ ಅಂತಾರು. ಯಾರಿಗರಿ ಲಿಂಗಮ್ಮ ತಾಯಿ. ಅಕ್ಕಿ ತಾಯಿ ಅಂತಾಳೆ ಯಪ್ಪ ನಾ ಮುಡಿತಾಯಿನು ನಾ ಹ್ಯಾಂಗ ಕೆಲಸ ಮಾಡ್ಬೇಕತ್ತು ನನಗ ನೋಡು ನನ್ನ ಪರಿಸ್ಥಿತಿ ಹಿಂಗದ ಈಗಿ ಅಂತ. ಆವಾಗ ಅವ್ರ ಆಳ ಮಕ್ಕಳು ಏನಂತಾರ ಮುದುಕಿ ಆದ್ರ ಕಡೆಗೆ ಅಡಿಗೆ ಮನೆಯಾಗ ಏನೇ ಕೆಲಸ ಮಾಡು, ಸುಮ್ಮನೆ ಇಲ್ಲಿ ಬಂದು ಕೂತ್ರೆ ಊಟ ಸಿಗುತ್ತದನು. ಅವ್ರ ಆ ಮಕ್ಕಳು ಎಕಡೆ ಮಾತಾಡ್ತಾರೆ. ಹೋಗ್ ನಮ್ ಗುಡ್ಯಾಂದ ಎಲ್ಲಿ ಹೋಗು, ಅಡಿಗೆ ಮನೆಗೂ ಹೊಲತ್ತಿ ಕೆಲಸ ಮಾಡ್ಬೇಕು ಹೊಲತ್ತಿ, ನಮ್ ಗುಡ್ಯಾಗ ಕುಂದ್ರಬೇಡ ಹೋಗು ಅಂತ ತೆಕ್ಕೊಂಡು ಇಲ್ಲಿ ತಾಯಿ ಏನ್ ಮಾಡ್ತಾರ, ತಾಯಿ ಎಲ್ಲರೂ ಕೂಡಿ ಆ ಗುಡಿಯಿಂದ ಹೊರಗೆ ಹಾಕ್ತಾರ. ಯಾರೀ ತಾಯಿಗೆ ಒಟ್ಟು ಮಂದಿ ಕೂಡಿ ಗುಡಿಯಾದ ಹೋಗಿ ತೆಕ್ಕೊಂಡು ಹೊರಗೆ ಕಳಿಸ್ತಾ ಇದ್ದಾರ. ಆ ಸಮಯದಲ್ಲಿ ತಾಯಿ ಏನ್ ಮಾಡ್ತಾಳ, ಆಗ್ಲಪ್ಪ ನಿಮ್ಮ ಸಿದ್ದರಾಮ ಏನ್ ದೊಡ್ಡ ಮಾಡನ ಯಾರಿಗುನ ಬರೀ ಚಂದನ್ ಬರೀ ಕೆಡಿನ ಕರ್ಕೊಂಡು ಹೊಡ್ಕೊಂಡ್ರೆ ಕರ್ಕೊಂಡ್ಲಿ ನಾ ಹೋಗ್ತೀನಪ್ಪ. ನಿಮ್ಮ ಸಿದ್ದರಾಮನ ಗುಡಿಯಾಗನೂ ಬೇಡ, ನಿಮ್ಮ ಸಲಾಫಲ ಇರೋದು ಬೇಡ, ನಾ ಎಲ್ಲರೂ ಹೊರಗೆ ಹೋಗಿ ಎಲ್ಲರೂ ಗುಡಿಯಾಗ ಕುಂದಿರ್ತೀನಿ, ಹೋಗ್ತೀನಿ ಬಿಡು ಅಂದಿಗೆ ತಾಯಿ ಏನ್ ಮಾಡ್ತಾಳ, ಗುಡಿ ಹೊರಗೆ ಬರ್ತಾ ಇದ್ದಾಳ. ಗುಡಿ ಹೊರಗೆ ಬಂದು ತಾಯಿ ಹೊರಗೆ ಹಂಗೇ ಅಕ್ಕಿನ ಕಡ್ಲಾಕ ಒಂದು ಗಂಟು ಇರ್ತದ್ರಿ ಅವನ್ ಬರ ಮತ್ತೆ ವೇಷ ಅಂದ್ರೆ ಬರೋಬ್ಬರಿ ಕಾಣಿಸ್ಬೇಕಲ್ಲ, ಮುದುಕಿ ಹಂಗಾಗಿ ಒಂದು ಸೀರೆ ಗಂಟು ಇಟ್ಕೊಂಡಿರ್ತಾವೆ. ಅದು ಈಗ ಅಳಗಾಡ್ಕೋತ್ ದಾಟ್ಕೋತ್ ಬಡಿ ಉಡ್ಕೋತ್ ಬಿಡಪ್ಪ ನಾ ಹೊರಗೆ ಹೋಗ್ತೀನಿ ಬಿಡು ಅಂತ ತಿಳ್ಕೊಂಡು ಹೊರಗೆ ಬರ್ತಿರ್ತಾಳ. ಈ ಕಡೆ ಮಲ್ಲಯ್ಯ ಹೊರಗೆ ಬಂದು ನಿಂತಿರ್ತಾನೆ. ಮಲ್ಲಯ್ಯ ಅಂದ್ರೆ ಯಾರೀ ಪಾರ್ವತಿ ಗಂಡನೇ ಹೊರಗೆ ಬಂದು ನಿಂತಿರ್ತಾನ. ಅವನು ಒಂದು ವೇಷ ಬಂದು ನಿಂತಿರ್ತಾನ. ಯಾಕಂದ್ರೆ ಈಗ ಎಲ್ಲ ತ್ರಾಸ ಮಾಡ್ಲಿಕ್ಕತ್ತಾರ, ನಾನೇ ಕರ್ಕೊಂಡು ಹೋಗಿ